ಇಲ್ಲಿ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಸ್ಪೇಸ್ ಕೊಡ್ದೇ ಎಡುಕನ್ನಡ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ SSLC PUC ನೋಟ್ಸ್ ಸಿಗುತ್ತೆ. KSEB ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದರೆ 5th ಇಂದ 9th ವರೆಗೆ ನೋಟ್ಸು, ಮಾಡೋ ಪೇಪರ್ಸ್ ಎಲ್ಲ ಕೂಡ ಸಿಗುತ್ತೆ. ಯೂಸ್ ಮಾಡ್ಕೊಳ್ಳಿ. ಬ್ಲೂ ಪ್ರಿಂಟ್ ಕೂಡ ಇದೆ SSLCಗೆ, ನೋಡ್ಕೋಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲೇ ನೀವು ಸಾಕಷ್ಟು ಜನ ಕಮೆಂಟ್ಸ್ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. ಎಷ್ಟೊಂದು ಜನ ಕೇಳ್ತಾ ಇರಾ, ಇಲ್ಲಿ ಕೋರ್ಟ್ ಕಡೆಯಿಂದ ಏನಾದರೂ ಒಂದು ಗುಡ್ ನ್ಯೂಸ್ ಬಂತಾ, ಎಕ್ಸಾಮ್ ಬಗ್ಗೆ ಅಪ್ಡೇಟ್ನ ಕೊಡಿ, ಏನಾಯ್ತು ಹೇಳಿ ಅಂತ ಕೇಳ್ತಾ ಇರಾ. ಏನಾದರೂ ಅಪ್ಡೇಟ್ ಬಂದಿದೆಯಾ ಅಂತ ಕೇಳ್ತೀರಾ. ನಿಮ್ಮ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ಬೋದಾಗಿರುತ್ತೆ. ಆ್ಯಕ್ಚುಲಿ ನಿಮ್ಗೆಲ್ಲರಿಗೂ ಕೂಡ ಒಂದು ಫೈನಲ್ ಜಡ್ಜ್ಮೆಂಟ್ ಬಂದಮೇಲೆ ಒಂದು ಅಪ್ಡೇಟ್ ವಿಡಿಯೋ ಮಾಡಿ ಕೊಡೋಣ ಅಂತಿದೆ. ಆದರೆ ನೀವು ಸಾಕಷ್ಟು ಜನ ರಿಪೀಟೆಡಾಗಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಏನಾದರೂ ಅಪ್ಡೇಟ್ ಆಯಿತಾ, ಏನಾದರೂ ಅಪ್ಡೇಟ್ ಬಂದಿದೆಯಾ, ಕೊಡಿ ಅಪ್ಡೇಟ್ ಕೊಡಿ ಅಂತ. ಇಲ್ಲಿ ನೀವು ನೋಡ್ಬೋದು, ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ನಿಮಗೆ ಫಾಸ್ಟಾಗಿ ಸಿಗ್ತಾ ಇದೆ. ಆದರೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಫೈನಲ್ ಡಿಸಿಷನ್ ಯಾವಾಗ ಬರುತ್ತೆ ಅಂತ. ಇಲ್ಲಿ ಫೈನಲ್ ಡಿಸಿಷನ್ ಯಾವಾಗ ಬರುತ್ತೆ, ಏನು ಕತೆ ಆಗಿದೆ ನಿಮ್ಗೆಲ್ಲರಿಗೂ ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ಕೇಳ್ತಾ ಇರೋ ಏನೋ ಜಡ್ಜ್ಮೆಂಟ್ ಬಂತ ಅಂತ. ಆದರೆ ಆ್ಯಕ್ಚುಲಿ ಇವತ್ತು ಏನಾಗಿದೆ ಅಂದರೆ, ಅನ್ಅಫಿಷಿಯಲ್ ಸೋರ್ಸ್ ಕಡೆಯಿಂದ ಒಂದು ನ್ಯೂಸ್ ಸಿಕ್ಕಿದೆ. ಆದರೆ ಅದು ಹೈಕೋರ್ಟ್ ವೆಬ್ಸೈಟಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಅದಕ್ಕೋಸ್ಕರ ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ಅಪ್ಡೇಟ್ ನಾನು ನೀಡ್ತಾ ಇಲ್ಲ. ಮತ್ತು ನಿಮಗೆ ನೆನಪಿರಲಿ, ಇಲ್ಲಿ ಏನಾದರೂ ಕೋರ್ಟ್ ಡಿಸಿಷನ್ ಇವತ್ತು ಬಂದರೂ ಕೂಡ ಅಥವಾ ನಾಳೆ ಬಂದರೂ ಕೂಡ ನಿಮಗೆ ನಾಳೆದಿಂದನೇ ಎಕ್ಸಾಮ್ ಇರಲ್ಲ. ನಿಮ್ಗೆ ಏನಾಗುತ್ತೆ ಅಂದರೆ, ಒಂದು 2 ದಿನ ಗ್ಯಾಪ್ ಕೊಟ್ಬಿಟ್ಟು ಒಂದು ಟೈಮ್ ಟೇಬಲ್ನ ರಿಲೀಸ್ ಮಾಡಿ ಸಡನ್ನಾಗೇ ನಿಮಗೆ ಒಂದು ಎಕ್ಸಾಮ್ನ ಮಾಡ್ತಾರೆ. 1 ಡೇ ಅಥವಾ 2 ಡೇಸ್ ಗ್ಯಾಪ್ನ ಕೊಟ್ಬಿಟ್ಟು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಸಾಕಷ್ಟು ಜನ ವರಿ ಮಾಡ್ಕೊಬಿಟ್ಟಿದ್ದಾರೆ. ಇವತ್ತೇ ಏನಾದರೂ ಒಂದು ಫೈನಲ್ ಜಡ್ಜ್ಮೆಂಟ್ ಬಂದರೆ ನಾಳೆಯಿಂದನೇ ಎಕ್ಸಾಮ್ ಇರುತ್ತಾ ಅಂತಲೂ ಕೂಡ ಕೆಲವರು ಕೇಳ್ತಾ ಇರಾ. ಅದಕ್ಕೋಸ್ಕರ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಇನ್ ಕೇಸ್ ಜಡ್ಜ್ಮೆಂಟ್ ಬರೋದೇ ತುಂಬ ಡಿಲೇ ಆಗೋಯ್ತು ಅಂದರೆ ಏನಾಗುತ್ತೆ ಅಂದರೆ, ನಿಮಗೆ ಎಕ್ಸಾಮ್ ನಡೆಸಿನೇ ಪಾಸ್ ಮಾಡಿದ್ರೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಆ ರೀತಿಯೂ ಕೂಡ ಪಾಸಿಬಿಲಿಟೀಸ್ ಇರುತ್ತೆ. ಆದರೆ ನಿಮ್ಮ ಸ್ಕೂಲ್ಗಳ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಕೆಲವು ಸ್ಕೂಲ್ಗಳು ಏನು ಮಾಡ್ತಿದೆ ಅಂದರೆ, ಅವರೇ ಎಕ್ಸಾಮ್ ಮಾಡಿ ಒಂದು ರಿಸಲ್ಟ್ ಕೊಡೋಕ್ಕೆ ತಯಾರಿ ಮಾಡ್ಕೋತಾ ಇರೋ, ಅಲ್ಲೇ ನಡೆಸ್ಬಿಟ್ಟಿದ್ದಾರೆ ಕೆಲವರು. ಆದರೆ ಯಾವ ಸ್ಕೂಲಲ್ಲಿ ಇನ್ನೂ ಎಕ್ಸಾಮ್ ನಡೆದಿಲ್ಲ, ನೀವೆಲ್ಲರೂ ಕೂಡ ಒಂದು ಫೈನಲ್ ಡಿಸಿಷನ್ಗೆ ವೆಯ್ಟ್ ಮಾಡ್ತಾ ಇರಾ. ಇಲ್ಲಿ ಫೈನಲ್ ಜಡ್ಜ್ಮೆಂಟ್ ಏನಾಗುತ್ತೆ ಅಂದರೆ, ಇದೇ ಒಂದು ಸ್ಯಾಟರ್ಡೆ ಒಳಗಡೆ ಬರ್ಬೋದು, ವೆಯ್ಟ್ ಮಾಡಿ. ಇವತ್ತೇ ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಆದಷ್ಟು ಬೇಗ ಬರುತ್ತೆ. ನಿಮಗೆ ನಾಳೆನೂ ಕೂಡ ಬಂದರೂ ಬರ್ಬೋದು, ಮಿಸ್ ಆಯಿತು ಅಂದರೆ ನಾಳಿದ್ದು ಕೂಡ ಆದರೂ ಆಗ್ಬೋದು. ಒಟ್ಟಿನಲ್ಲಿ ಈ ವೀಕ್ ಅಂತ ಅಂದ್ಕೊಳ್ಳಿ. ಈ ವೀಕಲ್ಲಿ ನಿಮಗೆ ಜಡ್ಜ್ಮೆಂಟ್ ಬಂದೇ ಬರುತ್ತೆ, ಅದಂತೂ ಕನ್ಫರ್ಮು. 99% ಚಾನ್ಸಸ್ ಇದೆ ನಿಮಗೆ ಬರೋದು. ಬಂದಾಗ ನಿಮ್ಗೆ ಏನಾದರೂ ಅಪ್ಡೇಟ್ ಬೇಕಂದರೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಕೂಡ ಲೈಕ್ ಕೊಡಿ, ನಿಮಗೆ ವಿಡಿಯೋ ಬರುತ್ತೆ. ಇವತ್ತು ಯಾವುದೇ ಥರದ ನಿಮಗೆ ಫೈನಲ್ ಜಡ್ಜ್ಮೆಂಟ್ ಬಂದಿಲ್ಲ. ಬಂದಮೇಲೆ ನಿಮಗೆ ಇದೇ ಚಾನಲ್ಲಿ ಅಪ್ಡೇಟ್ ಸಿಗುತ್ತೆ. ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಲಿಂಕು ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ.